पूर्णमादः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ವಿಶೇಷ ಸಂಚಿಕೆಯಲ್ಲಿ ಪದೇ ಪದೇ ಕಾಡುತ್ತಿರುವ ಬೆನ್ನು ನೋವಿನ ಬಗ್ಗೆ, ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ, ಯಾವ ಯಾವ ಅಭ್ಯಾಸವನ್ನು ಮಾಡಿದರೆ ಬೆನ್ನು ನೋವು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇಂದಿನ ಸಂಚಿಕೆಯಲ್ಲಿ ಬೆನ್ನು ನೋವಿನ ಯೋಗ ಚಿಕಿತ್ಸೆಯನ್ನು ನಾವು ನೋಡೋಣ. ನಮಗೆಲ್ಲ ಗೊತ್ತಿದೆ, ಇವತ್ತು ಮಕ್ಕಳಾದಿಯಾಗಿ ವಯೋವೃದ್ಧರು ಕೂಡ ಬೆನ್ನು ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ಬೆನ್ನು ನೋವು ಇಷ್ಟು ಬಿಟ್ಟು ಬಿಡದೆ ಕಾಡ್ತದೆ ನಮಗೆ? ಅದರ ಕಾರಣ ಏನು? ನಾವು ಯಾವತ್ತಾದರೂ ಆಲೋಚನೆ ಮಾಡಿದ್ದೇವಾ? ನಾವು ಅಂದ್ಕೊಳ್ತೀವಿ ಎಲ್ಲಾದರೂ ಒಂದ್ಸರಿ ಬಿದ್ದು ಬಿಡ್ತೀವಿ ಕೆಳಗೆ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಗ ನಾವು ಅದು ಆಗಿದ್ದಕ್ಕೆ ಮರದಿಂದ ಬಿದ್ದಕ್ಕೆ ನನಗೆ ಬೆನ್ನು ನೋವು ಬಂದಿದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಾವು ಸ್ವಯಂಕೃತವಾಗಿ ಏನನ್ನು ಮಾಡ್ತಾ ಇದ್ದೀವಿ ಶರೀರಕ್ಕೆ? ನಮ್ಮ ಬೆನ್ನಿನ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೇವಾ? ಬೆನ್ನು ಹೇಗಿದೆ, ಅದರ ರಚನೆ ಎಷ್ಟು ಚಂದ ಇದೆ ಅಲ್ವಾ? ಅದಕ್ಕೆ ನಾವು ಯೋಗಶಾಸ್ತ್ರದಲ್ಲಿ ವೀಣಾದಂಡಕ್ಕೆ ಹೋಲಿಸ್ತೇವೆ ಮತ್ತು ಅದನ್ನು ಕಶೇರು ಮಣಿ ಅಂತ ಕರಿತೇವೆ. ಅದು ಹೇಗಿರ್ತದೆ? ಬಿಲ್ಲೆಗಳ ರೂಪದಲ್ಲಿ ಸೈಕಲ್ ಚೈನ್ ಥರ ಇರ್ತದಲ್ವಾ? ಒಂದು ಲುಂಬಾರ್ ರೀಸನ್, ಡಾರ್ಸಲ್ ರೀಸನ್, ಸರ್ವೈಕಲ್ ರೀಸನ್, ಕೋಕ್ಸಿಕ್ಸ್ ರೀಸನ್, ಹೀಗೆ ಹಲವಾರು ವರ್ಟೆಬ್ರಾ ಕಾಲಮ್ನಿಂದ ಕೂಡಿದ ಸೈಕಲ್ ಚೈನ್ ಥರ ಇರುವಂಥ ಒಂದು ಬೆನ್ನುಗಂಬ ಅಲ್ವಾ? ಅದು ನಮ್ಮ ಇಡೀ ಶರೀರಕ್ಕೆ ಆಧಾರ ಸ್ತಂಭ ಇದ್ದ ಹಾಗೆ. ನಾವು ದಿನನಿತ್ಯ ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಅದರಲ್ಲಿ ನಿಂತುಕೊಳ್ಳುವ ಒಂದು ಕಾರ್ಯವೂ ಕೂಡ ಹೌದು. ಹೆಚ್ಚೊತ್ತು ನಿಂತ್ಕೊಳ್ತೀವಿ, ತುಂಬ ಜನರ ಹತ್ರ ಮಾತಾಡ್ತೀವಿ ಅಲ್ವಾ? ಈ ನಿಂತುಕೊಳ್ಳುವ ಸ್ಥಿತಿಯಲ್ಲಿ ನಮ್ಮ ಶರೀರದ ವ್ಯವಸ್ಥೆಯನ್ನು ಹೇಗೆ ಅಂತ ನೋಡೋಣ. ಅಲ್ಲಿ ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನು ಈಗ ನೋಡ್ತಾ ಬರೋಣ. ನೋಡಿ, ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ? ನಿಂತ್ಕೊಳ್ಳುವಾಗ ಒಂದು ಬಲಗಾಲನ್ನು ಮುಂದಕ್ಕಿಡ್ತೀವಿ, ಎಡಗಾಲನ್ನು ಹಿಂದಕ್ಕಿಡ್ತೀವಿ. ಮುಂದಕ್ಕಿಟ್ಟಾಗ ಈ ಬಲಗಾಲಿನ ಮಂಡಿಯನ್ನು ಮಡಿಸ್ತೀವಿ. ಈಗೇನಾಗತ್ತೆ? ಇಡೀ ಶರೀರದ ಭಾರ ನಮ್ಮ ಎಡ ಕಾಲಿನ ಮೇಲೆ ಇರುತ್ತೆ ಅಲ್ವಾ? ಹೇಗೆ ನೋಡೋಣ. ನೋಡಿ, ಈಗ ಹಿಂಭಾಗದಲ್ಲೂ ನೀವು ನೋಡ್ಬೋದು. ನೋಡಿ, ಇಡೀ ಶರೀರದ ಭಾರ ಏನಿದೆ ಎಡಗಾಲಿನ ಮೇಲೆ ಇದೆ, ಬಲಗಾಲಿನಲ್ಲಿ ಯಾವುದೇ ರೀತಿಯ ಒತ್ತಡ ಇಲ್ಲ. ಆಗೇನಾಗತ್ತೆ? ಈ ಬೆನ್ನಿನ ಮೂಲದಲ್ಲಿ ಒಂದು ಟೈಲ್ ಬೋನ್ ಅಂತ ಇದೆ, ಕಾಕ್ಸಿಕ್ಸ್ ರೀಸನ್. ಅಲ್ಲಿ ಏನಾಗತ್ತೆ? ಹೆಚ್ಚು ಒತ್ತಡ ಉಂಟಾಗತ್ತೆ. ಆವಾಗ ಅಲ್ಲಿ S1 S4 S1 ಟು S4 ಅಲ್ವಾ? ಈ ಟೈಲ್ ಬೋನಲ್ಲಿ S4 ಡ್ಯಾಮೇಜ್ ಆಗಬಹುದು ಅಥವಾ S1 ಡ್ಯಾಮೇಜ್ ಆಗ್ಬೋದು. ಅದರ ಮೇಲೆ L1 ಟು L5 ಲುಂಬಾರ್ ರೀಸನ್. ನಾವು ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ಅಥವಾ ಒಂದು MRI ಮಾಡಿದಾಗ ಅಲ್ಲಿ L1 ಟು L4 L5 ಮತ್ತು S1 ಡಿಸ್ಕ್ ಬಲ್ಜ್ ಆಗಿದೆ ಅಂತ ರಿಪೋರ್ಟ್ ಬರುತ್ತೆ. ಯಾಕೆ ಅಂದರೆ ಈ ರೀತಿಯ ಒಂದು ರಾಂಗ್ ಪೋಸ್ಚರಿಂದ ಆ ರಿಪೋರ್ಟ್ ಹಂಗೆ ಬರುತ್ತೆ. ಯಾಕಂದರೆ ನಾವಲ್ಲಿ ಒಂದೇ ಶರೀರದ ಒಂದು ಭಾಗದಲ್ಲಿ ಮಾತ್ರ ಭಾರ ಕೊಟ್ಟಿರ್ತೀವಿ, ಇನ್ನೊಂದು ಭಾಗದಲ್ಲಿ ಭಾರ ಕೊಟ್ಟಿರೋದು ಈಕ್ವಲ್ ಬ್ಯಾಲೆನ್ಸ್ ಇರೋದಿಲ್ಲ. ಮತ್ತೆ ನೋಡಿ, ಹೀಗೆ ನಿಂತ್ಕೊಂಡಾಗ ವಾಪಸ್ ಬನ್ನಿ. ಮತ್ತೊಮ್ಮೆ ಏನು ಮಾಡ್ತೀವಿ? ಎಡಗಾಲನ್ನು ಕೂಡ ಮುಂದಕ್ಕಿಡ್ತೀವಿ, ಬಲಗಾಲನ್ನು ಹಿಂದಕ್ಕಿಡ್ತೀವಿ. ಈ ರೀತಿಯಾಗೂ ನಿಂತ್ಕೊಳ್ತೀವಿ. ಇದಾಗದೆ ಇನ್ನೊಂದು ರೀತಿಯಲ್ಲಿ ನಿಂತ್ಕೊಳ್ತೀವಿ ನಾವು. ಹಿಮ್ಮಡಿಯನ್ನು ಒಳಗೆ ತಗೊಂಡು ಪಾದದ ಬೆರಳನ್ನು ಹೊರಗಡೆ ಹಾಕಿ ನೋಡಿ, ಈ ರೀತಿ ವಕ್ರವಾಗಿ ನಿಂತ್ಕೊಳ್ತೀವಿ. ಇವೆಲ್ಲವೂ ಕೂಡ ರಾಂಗ್ ಪೋಸ್ಚರ್ಗಳು. ಆದರೆ ರೈಟ್ ಪೋಸ್ಚರ್ ಯಾವುದು? ಸರಿಯಾಗಿ ಯಾವ ರೀತಿ ನಾವು ನಿಂತ್ಕೊಳ್ಬೇಕು? ಸಾಮಾನ್ಯವಾಗಿ ನಾವು ಸಣ್ಣ ಮಕ್ಕಳು ಮನೆಯಲ್ಲಿ ನಡಿಲಿಕ್ಕೆ ಶುರು ಮಾಡಿದಾಗ ಕೇಳ್ತೀವಿ, ಮಗು ಅಂಬೆಗಾಲಿಟ್ಟು ನಡಿಲಿಕ್ಕೆ ಶುರು ಮಾಡ್ತಾ ಅಂತ ಕೇಳ್ತೀವಿ ಅಲ್ವಾ? ಅದು ದೈವದತ್ತವಾಗಿ ಬಂದಿರುವ ನಮ್ಮ ಶರೀರಕ್ಕೆ ಒಂದು ಆಧಾರ ಸ್ತಂಭ. ಏನು ನಮ್ಮ ಈ ಪದ ಯಾವುದಂದ್ರೆ ಅಂಬೆಗಾಲು ಅಂತ. ಅಂಬೆಗಾಲು ಅಂದ್ರೆ ಏನು? ಹೇಗಿರುತ್ತೆ ನೋಡಿ, ಮಗು ತಾನು ಚಿಕ್ಕದಾಗಿ ನಡಿಲಿಕ್ಕೆ ಶುರು ಮಾಡಿದಾಗ ಅಂಬೆಗಾಲಿಟ್ಟು ನಡೆಯುತ್ತೆ. ಅದು ಹೇಗಿರುತ್ತೆ ಅಂಬೆಗಾಲು? ನೋಡಿ, ಹಿಮ್ಮಡಿ ಅಗಲ ಮಾಡ್ಕೊಂಡಿರುತ್ತೆ, ಪಾದದ ಬೆರಳುಗಳು ಒಳಮುಖವಾಗಿರುತ್ತೆ. ಅಂದರೆ ಕಾಲಿನ ಪಾದದಸ್ತಿ ವಿ ಶೇಪಲ್ಲಿ ಇರುತ್ತೆ. ಈ ವಿ ಶೇಪಲ್ಲಿ ನಾವು ನಿಂತಾಗ ಈಗ ನೋಡಿ, ಮಂಡಿಯ ಭಾಗ ನೇರ ಆಯಿತು, ಮಂಡಿಯಿಂದ ಮೇಲ್ಭಾಗದ ತೊಡೆಯ ಸ್ನಾಯುಗಳು ಮೇಲೆ ಕೆಳೆಯಲ್ಪಡುತ್ತೆ. ಈಗ ಹಿಂಬದಿಯಲ್ಲಿ ಪೃಷ್ಠದ ಭಾಗವನ್ನು ನೋಡೋಣ. ಈ ರೀತಿ ಹಿಂಬಡಿಯನ್ನು ಅಗಲ ಮಾಡಿದಾಗ ನೋಡಿ, ಸಹಜವಾಗಿ ಈ ಭಾಗ ನೇರ ಆಯಿತು, ಪೃಷ್ಠದ ಭಾಗದ ಮೇಲೆ ಪಾಸ್ ಆಯಿತು. ಯಾವುದು? ನಮ್ಮ ಮಾಂಸಖಂಡಗಳು ಮತ್ತು ಈ ನರಕೇಂದ್ರಗಳು ಆಕ್ಟಿವೇಟ್ ಆಗ್ತವೆ. ಎರಡೂ ಪೃಷ್ಠಗಳು ಸಮಾನಾಂತರವಾಗಿದ್ದಾಗ ಮತ್ತು ಎರಡೂ ಕಾಲಿನ ಬದಿ ಒಂದೇ ರೀತಿಯಾಗಿ ಈಕ್ವಲ್ ಬ್ಯಾಲೆನ್ಸ್ ಆದಾಗ ನಮ್ಮ ಈ ಬೆನ್ನಿನ ಮೂಲ ಗಮನಿಸಿ, ಇಲ್ಲಿ ಯಾವುದೇ ಒತ್ತಡ ಇಲ್ಲ, ಆರಾಮವಾಗಿದೆ. ಹೀಗೆ ಈ ಅಂಬೆಗಾಲನ್ನು ನಾವು ಇಟ್ಟು
ಪ್ರಾರಂಭದಲ್ಲಿ ಸಣ್ಣ ಮಗು ಇದ್ದಾಗ ಅದನ್ನು ಚೆನ್ನಾಗಿ ಮಾಡ್ತೀವಿ. ಆಮೇಲೆ ದೊಡ್ಡವರಾದಮೇಲೆ ನಾವು ಇದನ್ನೆಲ್ಲ ಮರೆತು ಬಿಡ್ತೀವಿ, ನಮ್ಮ ಕಾಲಿನಲ್ಲಿ ವಕ್ರತೆಯನ್ನು ಉಂಟು ಮಾಡ್ಕೊಳ್ತೀವಿ, ರಾಂಗ್ ಪೋಸ್ಚರಿಗೆ ಹೋಗ್ತೀವಿ. ಆವಾಗ ನಮಗೆ ಈ ಬೆನ್ನು ನೋವು ಕಾಣ್ತದೆ. ಇದು ಸ್ವಯಂಕೃತ ಅಪರಾಧ. ಹಾಗಾದರೆ ಇದನ್ನು ಹೇಗೆ ಅಭ್ಯಾಸ ಮಾಡ್ಕೊಳ್ಬೇಕು? ನಾವು 20 ವರ್ಷ 30 ವರ್ಷ ಹೀಗೆ ರಾಂಗ್ ಪೋಸ್ಚರಲ್ಲೇ ಕಾಲ ಕಳೆದಿರ್ತೀವಿ ಅಲ್ವಾ? ಒತ್ತಡ ಜಾಸ್ತಿಯಾಗಿ ಬೆನ್ನು ನೋವು ಬರುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಪ್ರಪ್ರಥಮವಾಗಿ ನಾವು ನಿಂತುಕೊಳ್ಳೋದನ್ನು ಕಲಿಬೇಕು. ಹೇಗೆ ಕಲಿಬೇಕು? ನಿಧಾನವಾಗಿ ಗೋಡೆಗೆ ಹೋಗಬೇಕು. ಗೋಡೆಗೆ ಹೋಗಿ ಅಲ್ಲಿ ಹಿಮ್ಮಡಿಯನ್ನು ಗೋಡೆಗೆ ತಾಗಿಸಿ ಹಿಮ್ಮಡಿಯನ್ನು ಅಗಲ ಮಾಡಬೇಕು. ಪಾದದ ಬೆರಳುಗಳನ್ನು ಹತ್ತಿರ ತರಬೇಕು. ನೋಡಿ, ಇಲ್ಲಿ ಒಬ್ಬರು ತುಂಬ ಹತ್ತಿರ ನಿಂತಿದ್ದಾರೆ, ಪಾದಗಳನ್ನು ಹತ್ತಿರ ಇಟ್ಟಿದ್ದಾರೆ, ಇನ್ನೊಬ್ಬರು ಸ್ವಲ್ಪ ಪಾದವನ್ನು ದೂರ ಇಟ್ಟಿದ್ದಾರೆ ಅಲ್ವಾ? ಇಲ್ಲಿ ಡಿಫ್ರೆನ್ಸನ್ನು ನೀವು ನೋಡ್ಬೋದು. ಯಾಕೆ ಹೇಳಿದರೆ, ಒಬ್ಬರಿಗೆ ಕಾಲು ಹತ್ತಿರ ಇಟ್ಟರೆ ಆರಾಮಾಗಿ ನಿಂತ್ಕೊಳ್ಳಿಕ್ಕಾಗತ್ತೆ, ಇನ್ನೊಬ್ಬರಿಗೆ ಸ್ವಲ್ಪ ದೂರ ಇಟ್ಟರೆ ಅಲ್ಲಿ ಆರಾಮಾಗಿ ನಿಂತ್ಕೊಳ್ಳಿಕ್ಕಾಗತ್ತೆ. ಹಾಗೆ ನಿಮ್ಮ ಶರೀರಕ್ಕೆ ತಕ್ಕಂತೆ ಆ ಕಾಲುಗಳ ಬದಲಾವಣೆ ಏನಂದರೆ ಹತ್ತಿರ ಮತ್ತು ದೂರವನ್ನು ಇಟ್ಕೊಂಡು ಈ ರೀತಿಯಾಗಿ ಅಂಬೆಗಾಲಿನಲ್ಲಿ ನಿಂತ್ಕೊಳ್ಳೋದನ್ನು ಮೊದಲು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸ ಮಾಡೋದು ಹೇಗೆ ನೋಡಿ? ಆರಾಮದಲ್ಲಿ ಮನೆಯಲ್ಲಿ ನೀವು ಆಫೀಸಿಗೆ ಹೋಗ್ತೀರಾ, ಆಫೀಸಿಂದ ಬರ್ತೀರಾ, ಊಟ ಮಾಡ್ತೀರಾ, ಮತ್ತು ರಾತ್ರಿ ಸಂಜೆ ಬರ್ತೀರಾ, ರಾತ್ರಿ ಮಲಗ್ತೀರಾ. ಈಗ ಮನೆಯಲ್ಲಿ ಯಾವಾಗ ಇರ್ತೀರಾ ಆ ಸಮಯದಲ್ಲಿ ಹಾಲ್ನಲ್ಲಿದ್ದಾಗ ಅಥವಾ ಯಾರಾದ್ರ ಜೊತೆಯಲ್ಲಿ ಮಾತಾಡ್ತಿರುವಾಗ ಸುಮ್ಮನೆ ಹೋಗಿ ಹಾಲಲ್ಲಿ ಹೋಗಿ 1 ನಿಮಿಷ ನಿಂತ್ಕೊಳ್ಳಿ ಸಾಕು. ದಿವಸಕ್ಕೊಂದು 4 ರಿಂದ 5 ಬಾರಿ ಕೇವಲ ಈ ಅಂಬೆಗಾಲಿನ ಅಭ್ಯಾಸವನ್ನು ಮಾಡ್ತಾ ಬನ್ನಿ. ನಿಮ್ಮ ಬೆನ್ನಿನ ಭಾಗವನ್ನು ಗಮನಿಸಿ. 1 ತಿಂಗಳ ನಂತರ ಎಷ್ಟು ಆರಾಮಾಗ್ತದೆ ಅಂತ ಗಮನಿಸಿ. ಈ ಪೋಸ್ಚರ್ ಎಲ್ಲೇ ನಿಂತ್ಕೊಳ್ಳಿ, ನೀವು ಅಂಬೆಗಾಲಲ್ಲಿ ನಿಂತ್ಕೊಳ್ಬೇಕು. ಈ ರೀತಿ ನಿಂತು ಏನಾಗುತ್ತೆ, ನೀವು ಎಲ್ಲೇ ನಿಂತ್ಕೊಂಡ್ರು ಕೂಡ ಅಂಬೆಗಾಲಲ್ಲಿ ಆರಾಮಾಗಿ ನಿಂತ್ಕೊಳ್ತೀರ. ಆವಾಗ ಬೆನ್ನಿಗೆ ಸಂಪೂರ್ಣ ಬ್ಯಾಲೆನ್ಸ್ ಆಗ್ತದೆ, ಬ್ಯಾಲೆನ್ಸ್ಡ್ ಬಾಡಿ ಆಗ್ತದೆ. ಆವಾಗ ಅಲ್ಲಿ ಯಾವುದೇ ಒತ್ತಡ ಸಿಗೋದಿಲ್ಲ. ಈ ರೀತಿಯಾಗಿ ನಾವು ನಿಂತುಕೊಳ್ಳುವ ಅಭ್ಯಾಸವನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಸಾಮಾನ್ಯವಾಗಿ ತುಂಬ ಹೊತ್ತು ಕೂತ್ಕೊಳ್ತೀವಿ ಮನೆಯಲ್ಲಿ. ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ, ಕಾರ್ನಲ್ಲಿ ಪ್ರಯಾಣ ಮಾಡ್ತೀವಿ, ವಿಮಾನದಲ್ಲಿ ಹೋಗ್ತೀವಿ 12 ಗಂಟೆ 18 ಗಂಟೆ ಅಲ್ವಾ? ಹೆಚ್ಚು ಹೊತ್ತು ಕೂತ್ಕೊಳ್ತೀವಿ. ನಾವು ಕೂತ್ಕೊಳ್ಳುವ ಸ್ಥಿತಿ ಹೇಗಿರುತ್ತೆ? ಸಾಮಾನ್ಯವಾಗಿ ಈ ನಮ್ಮ ಚೇರ್ಗಳು ಏನಾಗಿರುತ್ತೆ ನೋಡಿ, ಈ ಚೇರಿನ ವ್ಯವಸ್ಥೆ ಹೇಗಿರುತ್ತೆ? ಇಂಜಿನಿಯರ್ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ, ಚೇರಿನ ಸುತ್ತಲೂ ಉಬ್ಬು ಇರುತ್ತೆ, ಎತ್ತರ ಇರುತ್ತೆ, ಆದರೆ ಆ ನಡು ಭಾಗದಲ್ಲಿ ತಗ್ಗಿರುತ್ತೆ. ನಾವೇನು ಮಾಡ್ತೀವಿ? ಆ ತಗ್ಗಿನ ಪ್ರದೇಶದಲ್ಲಿ ಕೂತ್ಕೊಳ್ತೀವಿ. ಆಗೇನಾಗತ್ತೆ, ಬೆನ್ನಿನ ಭಾಗ ನೋಡಿ, ಈಗ ಕುತ್ಕೊಂಡಾಗ ಏನಾಗತ್ತೆ ನೋಡಿ, ಈ ತಗ್ಗು ಪ್ರದೇಶದಲ್ಲಿ ಕುತ್ಕೊಳ್ತಾರೆ. ಬೆನ್ನು ನೋಡಿ ಹೇಗೋ ಇಲ್ಲಿ ಬಾಗಿದೆ, ಇಲ್ಲಿ ಉಬ್ಬಿದೆ, ಇಲ್ಲಿ ಬಾಗಿದೆ ಅಲ್ವಾ? ಈ ರೀತಿ ಆದಾಗ ಇಲ್ಲಿ ಕಂಪ್ರೆಷನ್ ಶುರುವಾಗುತ್ತೆ, ಒತ್ತಡ ಶುರುವಾಗುತ್ತೆ. ಅಲ್ಲಿ ಮತ್ತೆ ಆ ಟೈಲ್ ಬೋನ್ ಮೇಲೆ, ಮುಖ್ಯವಾದ ಆಧಾರ ಸ್ತಂಭವಾಗಿರುವ ಟೈಲ್ ಬೋನ್ ಮೇಲೆ ಒತ್ತಡ ಜಾಸ್ತಿ ಆಗಿ ಮತ್ತೆ ನಮಗೆ ಬೆನ್ನು ನೋವಿನ, ಕುತ್ಕೊಂಡ್ರೆ ಏಳ್ಲಿಕ್ಕಾಗಲ್ಲ, ಎದ್ರೆ ಕುತ್ಕೊಳ್ಳಿಕ್ಕಾಗಲ್ಲ, ಮತ್ತೆ ಸ್ವಲ್ಪವೂ ಸರಿದಾಡಿದ್ರೆ ಅಲ್ಲಿ ತುಂಬ ನೋವಾಗುತ್ತೆ. ಈ ರೀತಿಯ ಅನೇಕ ಡಿಸ್ಕ್ ಬಲ್ಜ್ ಇರುತ್ತೆ, ಹರ್ನಿಯೇಷನ್ ಇರುತ್ತೆ, ಮತ್ತು ಡಿಸ್ಕ್ ಪ್ರೊಲಾಪ್ಸ್ ಇರುತ್ತೆ. ಅನೇಕ ತೊಂದರೆಯನ್ನು ನಾವು ಈ ಬೆನ್ನು ನೋವಿನಲ್ಲಿ ಕಾಣ್ತಾ ಇದ್ದೇವೆ ಅಲ್ವಾ? ಹಾಗಾದರೆ ಇದನ್ನು ಸರಿಯಾಗಿ ಕುತ್ಕೊಳ್ಳೋ ಕ್ರಮ ಹೇಗೆ? ಅದಕ್ಕೆ ಒಂದು ಉಪಾಯ ಮಾಡಬೇಕು. ಏನು ಅಂದರೆ, ಮನೆಯಲ್ಲಿ ಒಂದು ಕಾಟನ್ ಪಿಲ್ಲೋ ಇರುತ್ತೆ. ಈ ರೀತಿ ಒಂದು 2 ಇಂಚು 3 ಇಂಚಿನಷ್ಟು ಇದು ಹತ್ತಿಯಲ್ಲಿ ಮಾಡಿದ ಒಂದು ಪಿಲ್ಲೋ. ಈ ಪಿಲ್ಲೋ ಸ್ಕ್ವೇರ್ ಪಿಲ್ಲೋ ತೊಗೋಬೇಕು. ಸ್ಕ್ವೇರ್ ಪಿಲ್ಲೋ ತೊಗೊಂಡು ಈ ಚೇರಿನ ಮೇಲೆ ಇಡಬೇಕು. ಅದಿಲ್ವಾ, ಇದು ಮಾರ್ಕೆಟ್ನಲ್ಲಿ ನಿಮಗೆ ಸಿಕ್ಕುತ್ತೆ, ಫೋಮ್ ಬ್ಲಾಕ್. ಇದು ತುಂಬ ಹಾರ್ಡ್ ಫೇಸಲ್ಲಿ ಇರುತ್ತೆ. ಅಥವಾ ಮರದ ಇಟ್ಟಿಗೆಯನ್ನು ಕೂಡ ನಾವು ಇಟ್ಕೊಳ್ಬೋದು. ಮರದ ಒಂದು ಮಣೆ ಥರ, ಈ ಥರ 4 ಸ್ಕ್ವೇರ್ ಇರುವಂಥ ಒಂದು ಮಣೆಯನ್ನು ಕೂಡ ಹಿಂದೆಲ್ಲ ನಾವು ನೋಡ್ತಾ ಇದ್ವಿ. ಮನೆಯಲ್ಲಿ ಊಟ ಮಾಡುವಾಗ ಮನೆಯಲ್ಲೇ ಕೂತ್ಕೊಳ್ತಾ ಇದ್ವಿ, ಪೂಜೆ ಮಾಡುವಾಗ ಮನೆಯಲ್ಲೇ ಕೂತ್ಕೊಳ್ತಾ ಇದ್ವಿ. ಅದೆಲ್ಲ ಮರ್ತುಬಿಟ್ಟಿದ್ವಿ ಈಗ ನಾವು ಅಲ್ವಾ? ಈ ರೀತಿ ನಾವು ಕೂತ್ಕೊಳ್ಳುವ ಯಾವುದೇ ಸ್ಥಿತಿ ಇರಲಿ, ಸೋಫಾ ಸೆಟ್ ಇರಲಿ, ಅಥವಾ ಬಸ್ನಲ್ಲಿ ಕೂತ್ಕೊಂಡಿರಲಿ, ಕಾರ್ನಲ್ಲಿ ಕೂತ್ಕೊಂಡಿರಲಿ, ಅವೆಲ್ಲವೂ ಫೋಮ್ ಬೆಡ್ ಇರುತ್ತೆ. ಕೂತ್ಕೊಂಡ ತಕ್ಷಣ ಕೆಳಗಿಳಿಯುತ್ತೆ. ಆವಾಗ ನಮ್ಮ ಟೈಲ್ ಬೋನಿಗೆ ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ರೀತಿಯ ಪರಿಕರಗಳನ್ನು ನಾವು ಕೂತ್ಕೊಳ್ಳುವ ಜಾಗದಲ್ಲಿ ಉಪಯೋಗಿಸಿಕೊಂಡು ಈ ರೀತಿ ಆರಾಮದಲ್ಲಿ ಕೂತ್ಕೊಳ್ಬೇಕು. ನೋಡಿ, ಈ ರೀತಿ ಅದ್ರ ಮೇಲೆ ಕೂತ್ಕೊಂಡಾಗ ನಮ್ಮ ಬೆನ್ನಿನ ಸ್ಥಿತಿ ಹೇಗಾಗುತ್ತೆ ನೋಡಿ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ನೋಡ್ತಿದ್ದೀರಾ, ಮೊದಲ ಸ್ಥಿತಿನೂ ನೋಡಿದ್ದೀರಾ. ಈಗ ನೋಡಿ, ಸಹಜವಾಗಿ ಬೆನ್ನು ಆರಾಮಾಗಿ ಮೇಲಕ್ಕೆ ಎರೆಕ್ಟ್ ಆಗಿದೆ, ನೇರವಾಗಿದೆ. ನೋಡಿ, ಅಲ್ಲಿ ಕೂತಿರೋ ಸ್ಥಿತಿಯನ್ನು ನೋಡಿ, ಇಲ್ಲೂ ಕೂತಿರೋ ಸ್ಥಿತಿಯನ್ನು ನೋಡಿ. ಇಲ್ಲಿ ಯಾವ ಭಾಗುವಿಕೆ ಉಂಟಾಗಲಿ. ಯಾಕಂದರೆ ಈ ಕೆಳಗಡೆ ಇರುವ ಒಂದು ಎತ್ತರದ ವಸ್ತು ಏನು ಮಾಡುತ್ತೆ, ನಮ್ಮ ಟೈಲ್ ಬೋನನ್ನು ಮೇಲಕ್ಕೆ ಎತ್ಕೊಡುತ್ತೆ. ಸೊ ಆವಾಗ ಈ ಬೆನ್ನಿನ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆವಾಗ ಮಾಂಸಖಂಡಿಗಳಿಗಾಗಲಿ, ನರಕೇಂದ್ರಗಳಿಗಾಗಲಿ ಯಾವುದೇ ರೀತಿಯ ಒತ್ತಡ ಸಿಗೋದಿಲ್ಲ, ಆರಾಮದಲ್ಲಿ ಕೂತ್ಕೊಳ್ಬೋದು. ಈ ರೀತಿ ನಾವು ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ಆಮೇಲೆ ಸಾಮಾನ್ಯವಾಗಿ ಮುಂದಿನ ಹಂತ ಹೇಗೆ, ಮುಂದಕ್ಕೆ ಬಾಗಬೇಕು. ಏನಾದರೂ ಒಂದು ವಸ್ತು ತಗೋಬೇಕು. ನಮ್ಮಲ್ಲಿ ವೈದ್ಯರು ಏನು ಹೇಳ್ತಾರೆ, ಅಯ್ಯೋ ಬೆನ್ನು ನೋವು ಇದ್ದವರು ಮುಂದಕ್ಕೆ ಬಾಗಿದರೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ, ಸರ್ಜರಿಗೆ ಹೋಗಬೇಕಾಗತ್ತೆ, ಮುಂದಕ್ಕೆ ಬಾಗಬೇಡಿ, ಕುತ್ಕೋಬೇಡಿ, ನಿಂತ್ಕೋಬೇಡಿ, ಮಲಿಗೆ ಇರಿ ಅಂತ ಹೇಳ್ತಾರೆ. ಆದರೆ ನಮ್ಮ ಯೋಗ ಶಾಸ್ತ್ರದಲ್ಲಿ ಅಥವಾ ಯೋಗ ಚಿಕಿತ್ಸೆಯಲ್ಲಿ ನೀವು ಖಂಡಿತವಾಗ್ಲೂ ಮುಂದಕ್ಕೆ ಬಾಗಿ. ಆದರೆ ಒಂದು ಕಂಡೀಷನ್ನು,
ಹೇಗೆ ಮುಂದಕ್ಕೆ ಬಾಗಬೇಕು ಅನ್ನೋದು ನಮಗೆ ಅರಿವಿರಬೇಕು. ಆ ಅರಿವಿನೊಂದಿಗೆ ನಾವು ಮುಂದಕ್ಕೆ ಬಾಗಿದರೆ ನಮ್ಮ ಬೆನ್ನು ಅತ್ಯಂತ ಆರಾಮದಾಯಕವಾದ ಸ್ಥಿತಿಯಲ್ಲಿರ್ತದೆ. ಹೇಗೆ ಬಾಗ್ತೀವಿ ನಾವು ನೋಡಿ, ಎಲ್ಲೆಲ್ಲೋ ಕಾಲಿಟ್ಕೊಳ್ತೀವಿ, ಸುಮ್ಮನೆ ಮುಂದಕ್ಕೆ ಬಾಗ್ತೀವಿ ನೋಡಿ, ಕುತ್ತಿಗೆ ಸಡ್ಲು ಬಿಟ್ಟಿರ್ತೀವಿ, ಆ ಕಾಲುಗಳನ್ನು ಎಲ್ಲೋ ಇಟ್ಟಿರ್ತೀವಿ, ಈ ರೀತಿ ಸುಮ್ಮನೆ ಮುಂದಕ್ಕೆ ಬಗ್ಬಿಡ್ತೀವಿ. ಅವಾಗ ಏನಾಗುತ್ತೆ ನೋಡಿ, ಬೆನ್ನಿನ ಭಾಗ ನೋಡಿ ಇಲ್ಲಿ ಕರು ಉಂಟಾಗಿದೆ ಅಲ್ವಾ, ಇಲ್ಲಿಂದ ಇಲ್ಲಿ ನೋಡಿ ಎಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಇಲ್ಲಿ ಏನಾಗುತ್ತೆ, ಒತ್ತಡ ಬೆನ್ನಿನ ಮೂಲಕ್ಕೆ ಜಾಸ್ತಿ ಆಗುತ್ತೆ. ಸೊ ಹಾಗಾದ್ರೆ ನಾವು ಮುಂದಕ್ಕೆ ಬಾಗೋದು ಹೇಗೆ? ಇಲ್ಲೂ ಕೂಡ ಅಂಬೆಗಾಲಿನ ಸ್ಥಿತಿಯನ್ನು ಉಂಟು ಮಾಡ್ಕೊಳ್ಬೇಕು. ಹಿಮ್ಮಡಿಯನ್ನು ಅಗಲ ಮಾಡಿ ಸ್ವಲ್ಪ ಕಾಲನ್ನು ಅಗಲ ಮಾಡಿಕೊಂಡು ಉಸಿರು ತಗೊಳ್ತಾ ಕೈಗಳನ್ನು ಮೇಲೆ ಕೆತ್ಕೊಂಡು ಪ್ರಾರಂಭದಲ್ಲಿ ಸ್ವಲ್ಪ ಅಭ್ಯಾಸವನ್ನು ಮಾಡಬೇಕು. ಕೈಗಳ ಹಸ್ತವನ್ನೇ ನೋಡಬೇಕು, ಕುತ್ತಿಗೆಯನ್ನು ಮೇಲೆ ಕೆತ್ತಬೇಕು, ಎತ್ತಿ ನಿಧಾನವಾಗಿ ಹಾಗೆಯೇ ಮುಂದಕ್ಕೆ ಬಾಗಬೇಕು ಆ ಕೈಗಳನ್ನು ನೋಡ್ತಾ. ಇಲ್ಲಿ ಒಂದು ಕಂಡೀಷನ್ ಏನು ಅಂದರೆ, ಒಂದು ವಿಧಾನ ಏನು ಅಂದರೆ, ನಮ್ಮ ಕುತ್ತಿಗೆ ಭಾಗವನ್ನು ಕೆಳಗಿಳಿಸಬಾರ್ದು, ನೆಲವನ್ನು ನೋಡಬಾರ್ದು. ಆದಷ್ಟು ಈ ಕುತ್ತಿಗೆ ಭಾಗವನ್ನು ಮೇಲಕ್ಕೆತ್ತಿ ಮುಂದಕ್ಕೆ ಬಾಗಬೇಕು. ಆಗೇನಾಗತ್ತೆ, ಈ ಬೆನ್ನಿನ ಭಾಗ ನೋಡಿ ಎಷ್ಟು ನೀಟಾಗಿ ನೇರವಾಗಿ ಬಂದಿದೆ. ಆ ಬೆನ್ನನ್ನು ಕೂಡ ನೋಡಿ ಎಷ್ಟು ನೇರವಾಗಿದೆ. ಮೊದಲಿದ್ದದ್ದು ಹೀಗೆ ಕರ್ವೇಚರ್ ಉಂಟಾಯ್ತಲ್ಲಿ, ಬೆನ್ನು ಬಾಗಿತ್ತು, ಇವಾಗ ನೇರವಾಗಿದೆ. ಆಗ ಏನಾಗುತ್ತೆ, ಈ ಟೈಲ್ ಬೋನ್ನಲ್ಲಿ ಯಾವುದೇ ಒತ್ತಡ ಸಿಗೋದಿಲ್ಲ. ಯಾಕಂದರೆ ನಮ್ಮ ಇಡೀ ಶರೀರದ ಸ್ಥಿತಿ ಏನಾಗುತ್ತೆ ಅಂದರೆ ಈಕ್ವಲ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಒಂದು ಸಮ ಪ್ರಮಾಣದಲ್ಲಿ ಶರೀರ ಇರುತ್ತೆ, ಒಂದು ಸಮಮಿತಿಯಲ್ಲಿ ಇರುತ್ತೆ. ಹಾಗಾಗಿ ಈ ಸಮಮಿತಿಯನ್ನು ನಾವು ಹೊಂದಬೇಕಾದ್ರೆ ನಾವು ಈ ಕುತ್ತಿಗೆಯನ್ನು ಮೇಲಕ್ಕೆ ಮಾಡಿ ತಲೆಯನ್ನು ಎತ್ತಿ ಮುಂದಕ್ಕೆ ಬಾಗಿದರೆ ಏನೂ ಸಮಸ್ಯೆ ಇಲ್ಲ. ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.